ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 8ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಕರ್ತನ ಭಯವು ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ. ಜ್ಞಾನೋಕ್ತಿಗಳು 15:33. ಒಬ್ಬ ಮನುಷ್ಯನ ಸಾಮ್ಯದಲ್ಲಿ ತನ್ನ ಸ್ವಂತ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ತನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ತೆಗೆಯಲು ಪ್ರಯತ್ನಿಸುವುದು ಬಲವಾದ ವಿಧಾನವಾಗಿದ್ದು, ಬೋಧಕನಾದ ಯೇಸು ವಿನಯದ ಅವಶ್ಯವನ್ನು ಕುರಿತು ದೇವರಿಂದ ಬೋಧಿಸಲ್ಪಡುವವರಿಗೆ ತಿಳಿಸುತ್ತಾನೆ. ವಿನಯ, ದೀನತೆ ಎಂಬುದು ಇಲ್ಲಿ ಬೇರೆಡೆ ಹೇಳಿದಂತೆ ಸದ್ಗುಣವನ್ನು ಅಡಿಪಾಯವಾಗಿ ಇರಿಸಿದಂತೆ ಹೇಳಲ್ಪಟ್ಟಿದೆ. ವಿನಯಕ್ಕೆ ಲ್ಯಾಟಿನ್ ಪದವು ಹ್ಯೂಮಸ್ ಅಂದರೆ ನೆಲ ಎಂದು ಅರ್ಥ. ಇದು ಇದರ ಸದ್ಗುಣವನ್ನು ಉತ್ಪಾದಿಸುವ ಮಣ್ಣು ಎಂದು ಸೂಚಿಸಲಾಗಿದೆ. ಯಾರೆಲ್ಲ ತಮಗೆ ಎಲ್ಲ ತಿಳಿದಿದೆ ಎಂದು ಅಂದುಕೊಳ್ಳುತ್ತಾರೋ ಅಂಥವರು ಏನನ್ನು ಕಲಿತುಕೊಳ್ಳಲಾರರು. ಚಲ್ಮರ್ಸನು ಹೇಳಿದಂತೆ, ಒಬ್ಬ ಮನುಷ್ಯನು ತನ್ನನ್ನು ಎಷ್ಟು ಹೆಚ್ಚಾಗಿ ಪರೀಕ್ಷಿಸುತ್ತಾನೋ ಅವನು ತನ್ನ ಸ್ವಂತ ಗುಣದ ದುರ್ಬಲತೆಗಳನ್ನು ಕೊರತೆಗಳನ್ನು ಕಂಡುಕೊಳ್ಳುತ್ತಾನೆ. ವಿಟ್ಲೆನ್ ಅಭಿಪ್ರಾಯದಂತೆ, ನಮ್ಮ ನೆರೆಹೊರೆಯಲ್ಲಿ ಕಂಡುಬರುವ 10,000 ದೊಡ್ಡ ದೋಷಗಳು ನಮ್ಮಲ್ಲಿರುವ ಸಣ್ಣ ದೋಷಗಳಿಗಿಂತ ಕಡಿಮೆ ಪ್ರಮಾಣಗಳನ್ನು ಉಂಟುಮಾಡುತ್ತದೆ. ನಮ್ಮ ಪಾಪಗಳು ಮತ್ತು ಅಪೂರ್ಣತೆಗಳನ್ನು ಕುರಿತು ಜ್ಞಾನವನ್ನು ಹೊಂದಿಕೊಂಡ ಮೇಲೆ ನಮ್ಮ ಎಲ್ಲ ಮನುಷ್ಯ ಸ್ವಭಾವವನ್ನು ವಿನಯವಾಗಿರಿಸಿಕೊಳ್ಳಬೇಕು, ದೀನತೆಯಿಂದಿರಬೇಕು. ಆದರೆ ಪರಿಪೂರ್ಣ ಯೇಸು ವಿನಯವಾಗಿರುವನೆಂದು ದೀನತೆಯಿಂದಿರುವನೆಂದು ಮನವರಿಕೆಯಾಗುವುದು ನಮಗೆ ಎಷ್ಟು ಸುಂದರವಾಗಿದೆ ಮತ್ತು ಎಲ್ಲ ಪರಿಶುದ್ಧ ದೂತರು ಹಾಗೆಯೇ ಇದ್ದಾರೆ ಎಂಬುದೇ. ಆಮೆನ್.